ಭೂಮಿಬೆಲ್ ಸೊಸೈಟಿಯ ಒಂದು ಸಾನ್ನಿಧ್ಯದಲ್ಲಿ ಒಂದು ಸತ್ಸಂಗವನ್ನು ಮಾಡ್ತಾ ಇದ್ದೇವೆ. ಈ ಸತ್ಸಂಗದ ನಿಮಿತ್ತ ಏನಪ್ಪ ಅಂತ ಹೇಳಿದರೆ, ಇವತ್ತಿನ ದಿನ ನಾವು ಗೋಕುಲಾಷ್ಟಮಿ, ಕೃಷ್ಣಾಷ್ಟಮಿ ಅದನ್ನು ಆಚರಿಸ್ತಾ ಇದ್ದೇವೆ. ಇಲ್ಲೇ ಕುಳಿತಿರುವಂತಹ ಮಕ್ಕಳು ಕೃಷ್ಣ ರಾಧಾ ಆಗಿದ್ದಾರೆ. ಅದರಂತೆ ನೀವು ಎಲ್ಲ ಗೋಪಿಗಳನ್ನ ಆಗಿರಿ. ದೇಖ್ತೆ ಹಿ ರೇ ಜಾವ್. ನಿಮಗೆ ನೋಡಿದ್ರೆ ನೋಡ್ಕೊತ ಕೂಡ್ಬೇಕು, ಮಾತಾಡೋದು ಬೇಡ. ಕಣ್ತುಂಬ ನೋಡುವೆ, ಕಣ್ತುಂಬ ನೋಡ್ದಂಗೆ ಆದ್ರಿ ನಿಮಗೆಲ್ಲರಿಗೂ ನೋಡಿ. ಆದರೂ ಸಹಿತ ಈಗ ನಾನು ಹೇಳಿರುವಂತಹ ನಾರಾಯಣ ಉಪನಿಷತ್ತಿದೆ, ಒಂದು ಉಪನಿಷತ್ತಿದೆ, ಪೂರ ಒಂದು ಉಪನಿಷತ್ತು. ಆ ಉಪನಿಷತ್ತಿನಲ್ಲಿ ಏನು ಬಂತಪ್ಪ, ಏಕೋ ನಾರಾಯಣ ನದ್ವಿತೀಯೋಸ್ತಿ ಕಶ್ಚಿತ್. ಪರಮಾತ್ಮ ಒಬ್ಬನೇ ಇದ್ದಾನೆ, ಅವನ ಬಿಟ್ಟುಕೊಟ್ಟು ಇನ್ನೊಂದು ಏನೂ ಇಲ್ಲ. ಸರ್ವಭೂತಸ್ಥಮೇಕಂ ನಾರಾಯಣ. ಸರ್ವಭೂತಸ್ಥ ಅಂತ ಹೇಳಿದರೆ ಇರುವೆಯಿಂದ ಹಿಡಿದು ಬ್ರಹ್ಮಾಜಿವರೆಗೂ ಸಹಿತ ಆ ಪರಮಾತ್ಮ ಓತಪ್ರೋತವಾಗಿ ಅವನು ಒಬ್ಬನೇ ಇದ್ದಾನೆ. ಒಂದನ್ನು ತಿಳಿದರೆ ನೀವು ಎಲ್ಲವನ್ನೂ ತಿಳಿದಂತಾಗುತ್ತದೆ. ಅದಕ್ಕಾಗಿ ನಾರಾಯಣನ ದಶಾವತಾರ ಅಂತ ಹೇಳ್ತೀವಿ ನಾವು. ದಶಾವತಾರದಲ್ಲಿ ಅವನು ಬಂದು ಏನು ಮಾಡಿದ, ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಯಾವಾಗ ಯಾವಾಗ ಅಧರ್ಮ ಆಗುತ್ತದೆಯೋ, ಯದಾ ಯದಾ ಅಂದ್ರೆ ಅವಾಗವಾಗ ನಾನು ಆ ದುಷ್ಟರನ್ನು ಕೊಲ್ತೇನೆ ಅಂಥೇಳಿನಿ. ಭಗವಂತ 4ನೇ ಅಧ್ಯಾಯದಲ್ಲಿ ನಮಗೆ ಅಭಯವಚನ ಕೊಡ್ತಾನೆ. ನೀನು ಅವತಾರ ಎತ್ತಿ ಬಂದು ಏನು ಮಾಡ್ತೀಯಪ್ಪ ಅಂತ ಹೇಳಿದರೆ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಎಂದಾನೆ. ಅದಕ್ಕಾಗಿ ಅದೇ ಒಂದೇ ಪರಮಾತ್ಮ 10 ಅವತಾರ ಅಂತೇಳಿ ನಮ್ಮ ಭಾರತ ದೇಶದಲ್ಲಿ ದಶಾವತಾರಕ್ಕೆ ಬಹಳ ಮಹತ್ವದರಿ. ಅದರಲ್ಲಿ ಮತ್ಸ್ಯಾವತಾರ, ಕೂರ್ಮಾವತಾರ, ನರಸಿಂಹ ಅವತಾರ, ಬಹಳ 10 ಅವತಾರಗಳಿದ್ದಾವಲ್ಲ. ಅದರಲ್ಲಿ ಕೊನೆಯದಾಗಿ ರಾಮಾವತಾರ ಮತ್ತು ಕೃಷ್ಣ ಅವತಾರ, ಇವು ಎರಡಕ್ಕೂ ಪೂರ್ಣ ಅವತಾರ ಅಂತ ಹೇಳ್ತಾರೆ. ಆ ಒಂದೊಂದು ಅವತಾರದಲ್ಲಿ ಒಂದೊಂದನ್ನೇ ಸಾಧಿಸಿ ಹೋಗಿದ್ದಾನೆ. ಆದರೆ ರಾಮಾವತಾರದಲ್ಲಿಯೂ ಕೂಡ ಅನೇಕ ರಾಕ್ಷಸರನ್ನು ಕೊಂದಾರೆ ರಾಮ. ಕಂಸನಿಗೆ ಅಲ್ಲ ರೀ, ಅನೇಕ ಜನರನ್ನು ಸಂಹಾರ ಮಾಡಿದ. ಅವನಿಗೆ ಅವತಾರದಲ್ಲಿ ಶ್ರೇಷ್ಠ ಅಂತ ಹೇಳ್ತಾರೆ. ಆದರೂ ಸಹಿತ ಎಲ್ಲಕ್ಕಿಂತ ಪರಮ ಪೂರ್ಣ ಅವತಾರ ಯಾವುದಪ್ಪ ಅಂತ ಹೇಳಿದ್ರೆ ಕೃಷ್ಣ ಅವತಾರದೇ. ರಾಮಾವತಾರಕ್ಕೆ 15 ಕಲೆಗಳಿದ್ದರೆ ಕೃಷ್ಣಾವತಾರಕ್ಕೆ 16 ಕಲೆಗಳಿದ್ದಾವೆ. 16 ಕಲಾ ಅಂದರೆ ಅವನಲ್ಲಿ ಅಷ್ಟು ಗುಣಗಳಿದ್ದಾವೆ, ಶ್ರೇಷ್ಠ ಗುಣಗಳಿದ್ದಾವೆ. ರಾಮನಿಗೆ 15, ಆದರೆ ಇವನಿಗೆ 16. ಒಂದು ಹೋಟ್ಲಿಂದ ಗೆದ್ದಾನ್ರಿ. ಒಂದು ಹೋಟಿಂದ ಎಷ್ಟು ಮಹತ್ವ ಐತೆ ನೋಡ್ರಿ, ಗೊತ್ತಿರಲಿ ನಿಮ್ಗೆ. ಯಾರೂ ವೇಸ್ಟ್ ಮಾಡಕ್ಕೆ ಹೋಗಬೇಡ್ರಿ. ಒಬ್ಬ ಉತ್ತಮ ನಾಯಕನನ್ನು ಆರಿಸಲಿಕ್ಕೆ ಒಂದು ಹೋಟ್ ಸಹಿತ ಬಹಳ ಮಹತ್ವದ್ದದ. ಅದಕ್ಕಾಗಿ ಕೃಷ್ಣ ಒಂದು ಹೋಟ್ಲಿಂದ ಅವನು ಪರಮ ಪೂರ್ಣ ಅವತಾರ. ರಾಮ ಸೀದಾ ಸಾದಾ ಮನುಷ್ಯ, ಅವನು ಕಣ್ಣಾಗ ನೀರು ತೆಗ್ದಾನ್ರಿ. ಆದರೆ ನಮ್ಮ ಕೃಷ್ಣ ಒಂದು ಸಲ ಕಣ್ಣಾಗ ನೀರು ತೆಗೆದಿಲ್ಲ ರೀ. ಎಂತೆಂತಹ ಘಟನೆಗಳು ಘಟಿಸಿದರೂ ಅವನ ಮುಖದ ಮೇಲಿನ ನಗು ಹೋಗ್ತಿದ್ದಿಲ್ಲ ರೀ. ಅದು 16ನೇ ಕಲಾ ಏನಾದರೂ ಇದ್ದಿದ್ದೆ ಆದರೆ ಅವನ ನಗುವಿನಿಂದ ಅವನು ಒಂದು ಮಾರ್ಗಸ ಹೆಚ್ಚು ತಗೊಂಡಾರೆ. ಅದಕ್ಕಾಗಿ ನಾವು ರೀ ನಗು ನಗುತ್ತಾ ನಲಿ ನಲಿ, ಏನೇ ಆಗಲಿ ಏನಾರ ಆಗಲಿ ರೀ ನಗ್ತಾ ಇರ್ಬೇಕ್ರಿ. ನಕ್ಕರೆ ಗೆದ್ದಂಗ್ರಿ. ನಕ್ಕರೆ ಜೀವನದಲ್ಲಿ ಸಮಸ್ಯೆನೇ ಅನ್ಸಂಗಿಲ್ಲ. ಸಾಸು ಅದ್ರಿದ್ರಿ ಬಿ ಹಸಿ ಚುಡಿಗತ್ರ ಅವಡಿ ಹೀಗೆ ಬೇ ತಿಲ್ಕೋ ತಾಡ್ ನೈ ಬನಾನ ಹಸ್ತೇರೇನ ಹಸೋ ಅವ್ರ ಹಸಾವು. ದೊಡ್ಡ ಕೆಲಸ ಇದೆ. ನಕ್ಕರೆ ಜೀವನ ಹಗರ ಆಗ್ತೈತ್ರಿ. ನಗಲಿಕ್ಕೆ ಬಹಳ ಏನು ನೀವು ಪ್ರಯಾಸ ಪಡಬೇಕಾಗಿಲ್ರಿ. ಅದಕ್ಕೆ ಕಡಿಮೆ ಸ್ನಾಯುಗಳ ಇದು ಜರೂರು ಬೇಕಾಗ್ತೈತಿ. ನೀವು ಕೆಟ್ಟ ಮುಖ ಗೊಟ್ಟ ಮುಖ ಹಾಕೋತಿರಲ್ಲ, ಅದಕ್ಕೆ ಭಾಳ ಲಾಕ್ ಮಾಡ್ಬೇಕಾಗ್ತೈತಿ. ಹೋಗ್ಲಿ ಬಿಡ್ರಿ, ಏನಾಗೈತೆ ನೋಡಿಕ್ಕಿಂದ ಅಂತ ಅಂತಾರ್ರಿ. ಆಗೂ ಕೆಲಸ ಆಗಂಗಿಲ್ಲ ಅಂಥವ್ರ ಮುಖ ನೋಡಿದ್ರೆ. ಅದಕ್ಕಾಗಿ ಕೃಷ್ಣ ನಗ್ತಾ ಇದ್ದಾರೆ. ಕೃಷ್ಣ ರಾಮ ಸೀದಾ ಹಿಡಿದು ಹಿಂಗ ಫೋಟೋ ಅದ ರೀ ಒಂದು ನೋಡ್ರಿ ನೀವು. ಸೀದಾ ಸಾದಾ ಹಿಂಗ ರೀ, ಭಾಳ ನಾವು ಹಲ್ಸೈತೆ ತೋರ್ಸಂಗಿಲ್ಲ ರೀ.
ಹಿಂಗೆ ಅದು ಕೃಷ್ಣ ರೀ ಟೇಡ ಸಬ್ ಕುಸ್ ಟೇಡ. ಕಾಲ ಅಡ್ಡಿಡ್ತಾನ, ಸ್ವಂಟ ಸೊಟ್ಟು ಮಾಡ್ತಾನ, ಕೈ ಇಲ್ಲಿ ಹಿಡಿತಾನ, ಅಲ್ಲಿ ನೋಡ್ತಾನ, ಎಷ್ಟದೆ ಅವನ್ನ ನಟಕಟ್. माखन चोर नंद किशोर मनमोहन घन श्याम रे, कितने तेरे रूप रे, कितने तेरे नाम रे, कितने तेरे नाम. घट घट में बसा है, बांसुरी बजाता है, सबका हृदय में बसकर वो बांसुरी बजाता है. ಅದಕ್ಕಾಗಿ ಕೃಷ್ಣನನ್ನ ಕೊಂಡಾಡಿದರೆ ಕಷ್ಟ ಒಂದಿಷ್ಟಿಲ್ಲ ಅಂತ ಹೇಳ್ತಾರೆ. ಸುಳ್ಳಿದೆ. ಯಾರು ಕೃಷ್ಣನನ್ನ ನೆನೆಸುತ್ತಾರೋ ಸಂಘರ್ಷ करना सिखाता है वो. कृष्ण ने कहा अर्जुन से, तू प्यार न जता दुश्मन से, तू युद्ध कर, युद्ಧ कर. ನಮ್ದು ಮನ್ಯಾಗಿನ ಕೆಲಸನೂ ಯುದ್ಧಕ್ಕೆ ಏನು ಕಡಿಮೆ ಐತೇನ್ರಿ? ಎದ್ದ ಕೂಡಲೇ ನೋಡ್ರಿ ಸೊಂಟ ಸತ್ತಿಲ್ಲ ಎಕರು ಜಾತಿದೆ ಯಾಕಂದ್ರೆ ಅಮ್ಮ ದುರ್ಗಾ ಮಾತಾ ಕ್ರೋಧಿತನೂ ಆಗಿರ್ತಾರ. ಕರ್ ಬಡಾನ್ಯ ಅಂಗಳು ಕರ್ ಬಡಾನ್ಯ ಕರ್ ಖಾ ಖರೇನ ರೀ. ನಂಗೆ ಅವಾಗ ದೇವಿ ಜಾಗನ್ ಮಾತಲ್ಲ ಕಾಣತ್ತ. ಯುದ್ಧಕ್ಕನ ರೀ ಸೊಂಟಕ್ಕೆ ಹಿಡ್ಕೊಂಡು ಕಟ 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 ಇಲ್ಲಿ ಇದು ಮಾಡ್ತಾರೆ. ಲಗುಲು ಬರಾಬರ ಕರ್ ಬಡಾಬಡ ಕರ್ ಕಟ ಕಟ ಕೈ ಕೈ 10 ಕೈ ಬಂದಿರ್ತಾವ್ರಿ ಏಕೀಗ. ಅಮ್ಮಗ 10 ಕೈ ಬಂದಿರ್ತಾವ. ಅವಾಗ ಸಾಕ್ಷಾತ್ ದುರ್ಗಾದೇವಿನ ರೇಖೆ. ಯಾರ ಜೀವನ ಸುಖ ಅದರಿ? ಜನಿ ಸರ್ವ ಸುಖಿ ಅಸಾ ಕೋನ है, तुझा तू शोधू नहीं पाए. ಜಿಂದಗಿ ಮೇ ಕೋಯಿ ಪೂರ್ಣತ್ವ ಇಲ್ಲ ರೀ. ಎಲ್ಲರೂ 99 ಅದೇವ್ರಿ. ನಾವು ಪೂರ್ಣ ಆದರೆ ಈ ಜಗತ್ತಿಗೆ ಬರ್ತಿದ್ದಿಲ್ಲ ನಾವು. ಅದಕ್ಕಾಗಿ ಜೀವನದಲ್ಲಿ ಕೃಷ್ಣ ಸಂಘರ್ಷ ಮಾಡಂದಾನ್ರಿ, ಯುದ್ಧ ಮಾಡಂದಾನ್ರಿ ಅವ. ಅದಕ್ಕೆ ಸೊಂಟಕ್ಕೆ ಇಟ್ಕೋತೇವಿ. ಅಡುಗೆ ಮನೆಯೊಳಗೆ ಕಟ 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 ಚಾಕೂರಿ ಒಂದು ಸ್ವಲ್ಪ ಏನೋ ಆದ್ರೆ ಬೆರಳ ಕೆಟ್ಟು ಹೋಗ್ತೈತೆ ರೀ. ಸಾವಕಾಶ ಬೈ ಸಾವಕಾಶ ಅಂದ್ರು ಸೈಡ್ ಕಬ್ಬಡೆ ಅಂತಾರ. ಅಂತೂ ಯಕ್ಕ ನೋಡಿದ್ರೆ ಹೆದರಿಕೆ ಅನ್ನಿಸ್ತೈತ್ರಿ. ಕುಕ್ಕರ್ ಅನ್ನೋದು ಒಂದು ಬಾಂಬ್ ರೀ. ಯಾವಾಗ ಢಮ್ ಅಂತೇದು ಗೊತ್ತಿಲ್ಲ. ಅದು ಇದು ಸುದರ್ಶನ್ ಚಕ್ರ ರೀ. ಅದು ಜೈ ಚಟ್ನಿ ಹಾಗೆ ಬಿಡ್ತೈತ್ರಿ ಆಕಿನ ಕೈಯಾಗ. ಕೃಷ್ಣ ಯುದ್ಧ ಮಾಡಂದನ್ರಿ. ಆರಾಮ್ ಕೂಡಬೇಡ್ರಿ, ಮಲ್ಕೋಬೇಡ್ರಿ, ಹೇಳ್ರಿ ಎದ್ದೇಳು ಭಾರತ, ತೆಕ್ತೋತಿಷ್ಟ ಪರಂತಪ. ಎದ್ದೇಳು, ನೀನು ಮಲಗದಿರು, ಎದ್ದೇಳು ಭಾರತ. ನೀವು ಇಷ್ಟು ಮಂದಿ ಎದ್ದು ಬಂದಿರಿ, ಇಲ್ಲಾಂದ್ರೆ ಇನ್ನೂ ಎಷ್ಟು ಮಂದಿ ಮಲ್ಕೊಂಡಾರ್ರಿ. ಅದ ಕಣ್ಣು ಉಜ್ಜಾಕತ್ತಾರ. ನಾ ಈಗ ಹೋಗಿದ್ದವ್ರ ಮನ್ಯಾಗೂ ಮಲ್ಕೊಂಡಿದ್ರಿ. ಅಯ್ಯೋ ವಿಜುಕ್ಕ ಅಂದರೆ ಕೃಷ್ಣ ಏನಂತಾನಂತ ಹೇಳಿದರೆ ಅದು ಒಂದು ಶಕ್ತಿ ರೀ. ಕೃಷ್ಣ ಎನ್ನುವಂತಹ ಶಬ್ದದ ಅರ್ಥ ಕರ್ಷಯತೀತಿ. ಕೃಷ್ಣ ಕರ್ಷಯತಿ ಅಂದ್ರೆ ಆಕರ್ಷಯತಿ. ಯಾವ್ದು ಆಕರ್ಷಣೆ ಅನಿಸ್ತೈತ್ರಿ? ಪ್ರೀತಿ ಇದ್ದಲ್ಲೇನೆ ಬರ್ತೇವ್ರಿ. ಪ್ರೀತಿನ ಆಕರ್ಷಣೆ ಮಾಡ್ತೈತಿ. ಅಮ್ಮ ತಕ್ಕ ಸಂಜೆ ಲೈಫ್ ಪ್ರೀತಿನೇ ಅಮ್ಮ ಸಹಿತ ಆಕರ್ಷಣೆ ಯಾವಾಗ ತವ್ರ ಮನೆಗೆ ಹೋಗೋಣ ಅನಿಸ್ತೈತಿ. ಅದಕ್ಕಾಗಿ प्रेम का देवता कोई भी हो तो वो कृष्णा है, वो कृष्णा है, वो कृष्णा है, कृष्णा है हमारा. ಕೃಷ್ಣ ಬರೀ ನಮಗೆ ಆರಾಮ್ ಮಾಡ್ರಿ ಅಂದಿಲ್ಲ ರೀ. ಆ ಪಾಂಡವ್ರಿಗೆ ಅಷ್ಟು ಸಂಘರ್ಷ ಮಾಡಕ್ಕೆ ಹಚ್ಚಿದಾರೆ ಅವ. ಅವ್ರ ಭೋಗ ಮಾಡಲಿಲ್ಲ ರೀ. ಅವ್ರ ಜೀವನವನ್ನು ಯಶಸ್ವಿಗೊಳಿಸಿದ್ರಿ. ಕಷ್ಟದಲ್ಲಿನೇ ಸುಖ ಅದರಿ. ಕಷ್ಟಕ್ಕೆ ಕಷ್ಟ ಅನ್ಬಾರ್ದ್ರಿ ಯಾವಾಗನು. ಕೃಷ್ಣನ ಸಂದೇಶ ಏನಂತ ಹೇಳಿದರೆ ಅವನು ಕೃಷ್ಣ ಕಷ್ಟವನ್ನು ಸುಖವಂತ ತಗೋಬೇಕು. ಸುಖ ದುಃಖೇ ಸಮೇ ಕೃತ್ವ ಲಾಭ ಲಾಭೋ ಜಯಾ ಜಯೋ ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮ ವಾಪ್ಸಸಿ. ಭಗವದ್ಗೀತಾ ಒಂದು ಸಲ ತಿಳ್ಕೊಂಡರೆ ಅದ್ರ ಎಷ್ಟು ಅರ್ಥ ಅಡಗಿದೆ ಅಂತ ಹೇಳಿದರೆ ಆ ಭಗವದ್ಗೀತೆಯಂತೆ ಅವನು ತನ್ನ ಜೀವನವನ್ನು ಜೀವಿಸಿದ್ದಾನೆ. ಭಗವದ್ಗೀತೆ ಅದು ಪಾರಾಯಣ ಗ್ರಂಥ ಅಲ್ಲ ರೀ, ಅದು ಅಧ್ಯಯನದ ಗ್ರಂಥ ರೀ. ನೀವೆಷ್ಟು ಗುರುಮುಖದಿಂದ ಅಧ್ಯಯನ ಮಾಡ್ತೀರೋ ಅದರಲ್ಲಿ ನಿಮಗೆ ಯಶಸ್ವಿ ಅದ. ಹೀಗಾಗಿ ಕೃಷ್ಣ ಅಂತ ಹೇಳಿದರೆ ಅವನು ಯಾರು ಅಂತ ಪ್ರಶ್ನೆ ಕೇಳಿದರೆ ವಸುದೇವ ಸುತಂ.
ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಜಗತ್ತಿನಲ್ಲಿ ಯಾರಾದರೂ ಜಗತ್ತಿಗೆ ಗುರು ಇದ್ದಿದ್ದೇ ಆದರೆ ಕೇವಲ ಕೃಷ್ಣರು. ಎಲ್ಲ ಲೋಕಲ್ ಗುರು ರೀ. ಮತ್ತು ಗುರು ಒಳಗೆ ಗುರು ಅಂತ ಅಯ್ಯೋ ದೇವಾ, ರಾಗದ್ವೇಷದ ಐತಿರ್ಬೇಕ್ರಿ. ನಾ ಶ್ರೇಷ್ಠ ಅಲ್ಲ, ನೀವು ಕನಿಷ್ಠ ಅಲ್ಲ. ಎಲ್ಲದರಲ್ಲಿಯೂ ಆ ಪರಮಾತ್ಮ ಓತಪ್ರೋತವಾಗಿದ್ದಾನೆ. ಕಶೋಕ ಮೋಹ ಏಕತ್ವಮನು ಪಶ್ಯತಃ. ಆ ಪರಮಾತ್ಮನನ್ನು ನೋಡಿದರೆ ಶುನಿಚೈವ ಶುಪಾಕೇಶು ಪಂಡಿತ ಸಮದರ್ಶಿನ. ಭಗವದ್ಗೀತೆ 4ನೇ ಅಧ್ಯಾಯ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿಚೈವ ಶ್ವಪಾಕೇಶು ಪಂಡಿತ ಸಮದರ್ಶಿನ. ಕೃಷ್ಣನ ವಾಣಿ ಇಷ್ಟು ನಮಗೆ ಜೀವನದ ಸಾರ್ಥಕತೆಯನ್ನು ಸಾಧಿಸಲಿಕ್ಕೆ ಮಾರ್ಗದರ್ಶನ ಮಾಡ್ತೈತಿ. ಭಗವದ್ಗೀತೆಗೆ ಗೈಡ್ ಅಂತ ಹೇಳ್ತಾರೆ. ಭಗವದ್ಗೀತೆ ಇದು ಲೋಕಮಾನ್ಯ ಗ್ರಂಥ ರೀ. ಭಗವದ್ಗೀತೆ ಯಾರ ಮನೆಯಲ್ಲಿದೆ ನೋಡ್ರಿ, ಅವ್ರ ಮನೆಯಲ್ಲಿ ಶ್ರೀಕೃಷ್ಣ ಜನ್ಮಿಸಿದಂತೆ ರೀ. ಕೇವಲ ನಾವು ಅದನ್ನು ಎಷ್ಟು ಪೂಜಾ ಮಾಡೋಕ್ಕಲ್ರಿ ಅದ್ರ ಬಗ್ಗೆ ಭಗವದ್ಗೀತಾ. ಅದನ್ನು ಕಣ್ಣು ತೆಗೆದು ಓದಬೇಕ್ರಿ. ನಾವು ಓದಿದ್ದನ್ನು ಅರ್ಥ ಮಾಡ್ಕೋಬೇಕ್ರಿ. ಅರ್ಥ ಮಾಡ್ಕೊಂಡಿದ್ದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದರೆ ನೀವ ಕೃಷ್ಣ ಆಗ್ಬಿಡ್ತೀರಿ. ಅದಕ್ಕಾಗಿ ಗೋಕುಲಾಷ್ಟಮಿ ಒಳಗೂ ಸಹಿತ ರೀ ಅವನ ನಿಮಗೆಲ್ಲ ಸ್ಟೋರಿ ಗೊತ್ತದ ರೀ. ಮಹಾಭಾರತ ನೋಡೇವ್ರಿ ನಾವು. ಭಾಗವತದ ದಶಮ ಸ್ಕಂದದಲ್ಲಿ ಶ್ರೀಕೃಷ್ಣನ ಪೂರ್ಣ ಜನ್ಮವೃತ್ತಾಂತದ ರೀ. ಅದರಲ್ಲಿ ಅವನ 7ನೇ ಹೆಣ್ಣು ಮಗಳಾದ ಮೇಲೆ 8ನೇವ ಅವನು ಶ್ರಾವಣ ಮಾಸದ ಕೃಷ್ಣ ಪಕ್ಷದ 8ನೇ ಅಷ್ಟಮಿ ದಿನ ಹುಟ್ಟ್ಯಾನ್ರಿ. ಅಷ್ಟಮಿ ದಿನ ಆ ಚಂದ್ರ ಇತ್ತಾಗ ದೊಡ್ಡದೂ ಇರೋಂಗಿಲ್ಲ, ಸಣ್ಣದೂ ಇರೋಂಗಿಲ್ಲ ರೀ. ಆ ಚಂದ್ರ ಹೇಳಿದ್ದ ಅಂತ್ರಿ ರಾಮ ಹುಟ್ಟಿದಾಗ, ನೀ ಸೂರ್ಯವಂಶದೊಳಗೆ ಹುಟ್ಟಿದಿ, ಮತ್ತು ಎಲ್ಲರೂ ಸೂರ್ಯವಂಶ ಚಲೋ ಅಂತಾರ, ನೀ ನನಗೆ ಗೌನ ಮಾಡಿದಿ, ನನಗೆ ಕಿಮ್ಮತ್ ಕೊಡಲಿಲ್ಲ ಅನ್ನಕತ್ತಂತ. ಅವಾಗ ಶ್ರೀರಾಮಚಂದ್ರ ಅಂತ, ಡೋಂಟ್ ವರಿ, ಏನು ಚಿಂತೆ ಮಾಡಬೇಡ, ನಾ ಮುಂದಿನ ಜನ್ಮದೊಳಗೆ ನಿನ್ನ ವಂಶದಲ್ಲಿ ಹುಡ್ತೇನೆ. ಆದರೂ ಸಹಿತ ನೀ ಬೇಜಾರು ಮಾಡ್ಕೋಬೇಡ, ನನ್ನ ಹೆಸರಿನ ಮುಂದೆ ನಿನಗೆ ಶ್ರೀರಾಮಚಂದ್ರ ಅಂತ ಇಟ್ಕೋತೇನೆ. ಆವಾಗ ಇವನ ಸೂರ್ಯವಂಶ ಮಧ್ಯಾಹ್ನ ರಣಾರಣ ಬಿಸಿಲಿನಲ್ಲಿ ಸ್ಪಷ್ಟವಾದ ಬೆಳಕಿನಲ್ಲಿ ಶ್ರೀರಾಮ ಹುಟ್ಟಿದ್ದಾನೆ. ಅದಕ್ಕಾಗಿ ಹೇಳ್ತಾರೆ ರಾಮನು ಕೃಷ್ಣ ಅಂತಾರೆ. ಬ್ಲ್ಯಾಕ್ ಮನಿಗ ಕೃಷ್ಣ ಅಂತಾರೆ, ವೈಟ್ ಮನಿಗ ರಾಮ ಅಂತಾರೆ. ಇವನು ಓಪನ್ ರೀ 12 ಗಂಟೆ. ಆದರೆ ಇವನು ರೀ ಕರೆಕ್ಟ್ 12 ಗಂಟೆ ರಾತ್ರಿಗೆ ರೀ ಕೃಷ್ಣ ಪಕ್ಷ ರೀ. ಅವನು ಶುಕ್ಲ ಪಕ್ಷ ರೀ, ಇವನು ಕೃಷ್ಣ ಪಕ್ಷ ರೀ. ಯಾವುದು ಚಲೋನೂ ಅಲ್ಲ, ಯಾವುದು ಕೆಟ್ಟನೂ ಅಲ್ಲ ರೀ. ಭಗವಾನ್ ಸಬಮೇ ಸಮಾಯ. ಭಗವಂತನ ದೃಷ್ಟಿಯಲ್ಲಿ ಇದು ಚಲೋ ಇದು ಕೆಟ್ಟಂತಿಲ್ಲ ರೀ. ಒಬ್ಬೊಬ್ರು ಈ ಹೂ ಚಲೋ ಆ ಹೂ ಚಲೋ, ನಂಗೆ ಪಾಪ ಅನಿಸ್ತೈತ್ರಿ. ಆ ಹೂ ಏನು ಮಾಡೈತ್ರಿ ಪಾಪ. ಈಗ ನಂದಕ್ಕ ಚಲೋ ಇಜಕ್ಕ ಚಲೋ ಇಲ್ಲ ಅಂದ್ರೆ ಇಲ್ಲ ಹಂಗೆ ಅನ್ನಕತ್ತೀನಿ ನಾನು. ಇಲ್ಲ, ಯಾರು ಚಲೋನೂ ಇಲ್ಲ, ಯಾರು ಎಲ್ಲರಲ್ಲಿಯೂ ಸಮಾನವಾಗಿ ಹರಡಿದ್ದಾನೆ ಪರಮಾತ್ಮ. ಅವ್ರದ್ದು ಹೇಳೋದು ಒಂದು ವಿಷಯ ಆದರೆ ನಮ್ದೊಂದು ವಿಷಯ ಇರ್ತೈತ್ರಿ. ವೈವಿಧ್ಯಮಯದರಿ ಜಗತ್ತು. ನಾನು ಹೇಳ್ದಂಗೆ ಅವ್ರು ಹೇಳ್ಬೇಕಂತಿಲ್ಲ, ಅವ್ರು ಹೇಳ್ದಂಗೆ ನಾ ಹೇಳ್ಬೇಕಂತಿಲ್ಲ. ಆ ಪರಮಾತ್ಮ ನನ್ನ ಹೃದಯದಲ್ಲಿ ಕುಳಿತುಕೊಂಡು ಏನು ನುಡಿಸ್ತಾನಲ್ಲ ನಾನು ನುಡಿತೇನೆ, ಅವ್ರ ಹೃದಯದಲ್ಲಿ ಕುಂತು ಏನು ನುಡಿಸ್ತಾನ ಅವ್ರು ನುಡಿತಾರೆ. ಇದರಲ್ಲಿ ಹೆಚ್ಚು ಇಲ್ಲ, ಇದರಲ್ಲಿ ಕಡಿಮೆ ಇಲ್ಲ. ಅದಕ್ಕಾಗಿ ರಾಮ ಶ್ರೇಷ್ಠ, ಇವನು ಕೃಷ್ಣ ಕನಿಷ್ಠ ಅಂತನೂ ಇಲ್ಲ ರೀ. ಅದಕ್ಕಾಗಿ ರಾಮನ ಜೀವನದಲ್ಲಿ ಏಕಪತ್ನಿ ವೃತಸ್ಥನಿದ್ದರೂ ಸಹಿತ ಕೃಷ್ಣನ ಜೀವನದಲ್ಲಿ 16,008 ರೀ. ಅವ್ರು ಫಾರಿನ್ದವರು ಅಂತಾರಂತ, ನಾವು 10 8 ಮಾಡ್ಕೋತೀವಿ, 16,000. ಅದಕ್ಕಾಗಿ ಕೃಷ್ಣ ಕೃಷ್ಣ ರಾಧೆ ರಾಧೆ ಅಂತಾರ್ರಿ ಅವರು. ಕೃಷ್ಣನ ಪಾಪ್ಯುಲರ್ ಅದನ್ರಿ. ಎದಕ್ಕಂದ್ರೆ 14,000. ಅದನ್ನು ನಿಜವಾಗಿ ನೋಡಿದ್ದೆ ಆದರೆ ಇವನು ಒಬ್ಬ ರಾಕ್ಷಸ ಆ ಹುಡುಗಿಯಾರಿಗೆಲ್ಲ ಕದ್ದುಕೊಂಡು ಹೋಗಿದ್ದ. ಅವನಲ್ಲಿ ಸೆರೆಯಲ್ಲಿ ಇದ್ರು. ಅಂಥ ಹುಡುಗಿಯಾರು ಒಂದೇ ದಿನ ಓಡ್ ಹೋಗ್ಯಾರ ಹುಡುಗಿ ಅಂದ್ರೆ ಸಂಶಯ ಮಾಡ್ತಾರೆ. ರಾಕ್ಷಸನ ತೊಗೊಂಡು ಹೋಗ್ಯಾನಂದ್ರೆ ನಮಗೆ ಯಾರು ಲಗ್ನ ಮಾಡ್ಕೋಬೇಕು ಕೃಷ್ಣ, ಅದಕ್ಕಾಗಿ ನೀವು ನನಗೆ ಲಗ್ನ ಮಾಡ್ಕೊಂಡು ನನಗೊಂದು ಹೆಸರು ಕೊಡು ಅಂತ ಹೇಳ್ತಾರೆ ಅವರು. ಅದಕ್ಕಾಗಿ ಹೆಸರು ಕೊಡು ಅಂದಿದ್ದಕ್ಕನ ಕೃಷ್ಣ ತನ್ನ ಹೆಸರನ್ನು ಕೊಟ್ಟಿದ್ದಾನೆ.
ಮತ್ತು ಅಷ್ಟ ಮಹಿಷರನ್ನು ಕೂಡ ಅವನಾಗಿ ಒಬ್ಬಕ್ಕಿಗೂ ಮಾಡ್ಕೊಂಡಿಲ್ಲ ರೀ. ಆಕೆ ರುಕ್ಮಿಣಿ ಲವ್ ಲೆಟರ್ ಅವಾಗ ಬರ್ದಾಡ್ರಿ. ಆಕಿ ರುಕ್ಮಿಣಿ ಬರೀದ, ಹೇ ಕೃಷ್ಣ ನನಗೆ ನೀ ತೊಗೊಂಡು ಹೋಗು ಅಂತೇಳಿ. ಅವ್ನು ತೊಗೊಂಡು ಹೋದ್ರೂ ಸಹಿತ ಆ ರಥವನ್ನು ಅವನು ನಡೆಸಂಗಿಲ್ಲ ರೀ. ಅದನ್ನು ಈಕಿಗೆ ರುಕ್ಮಿಣಿಗೆ ಕೊಡ್ತಾನೆ. ಡ್ರೈವಿಂಗ್ ಸೀಟ್ನಾಗ ನೀ ಕೂಡ ನಾನು ಹಿಂದೆ ಕೊಡ್ತೇನೆ ಅಂತ ಅಂದ್ರಿ. ಓಡೋಗಿದ್ಯಾರ್ರೀ, ಓಡಿಸ್ಕೊಂಡು ಕೃಷ್ಣಾಗ ಅಕ್ಕಿ ಓಡಿಸ್ಕೊಂಡು ಹೋಗ್ಯ. ಭಾಳ ಹುಷಾರದಾನ್ರಿ ಕೃಷ್ಣಂದ. ಒಂದಲ್ಲ ಎರಡಲ್ಲ ರೀ ಒಂದು ಕತೆ. ಮಹಾಭಾರತ ಓದಿದ್ದೆ ಆದ್ರೆ ಅನ್ನಿಸ್ತೈತ್ರಿ ನಮಗೆ ಇಷ್ಟು ಮುತ್ಸದ್ದಿರಿ. ಭೋಲೆ ಲೋಗೋं को बहुत भोला है, टेढ़े लोगों के साथ टेढ़ापन ही किया है. ಹಂಗ ಇರ್ಬೇಕ್ರಿ. ಅವನ ವಿದುರನ ಜೊತೆಗೆ ವ್ಯವಹಾರನೇ ಬೇರೆ ಇತ್ತು, ಭೀಷ್ಮಾಚಾರ್ಯನ ಜೊತೆಗೆ ವ್ಯವಹಾರನೇ ಬೇರೆ ಇತ್ತು. ಆದ್ರೆ ದುರ್ಯೋಧನ ಜೊತೆಗಿನ ವ್ಯವಹಾರ ಬೇರೆ, ಶಕುನಿ ಜೊತೆ ವ್ಯವಹಾರನೇ ಬೇರೆ ಇತ್ರಿ. ಅವನಿಗೆ ನೋಡಿದರೆ ಹೆದರ್ತಿದ್ದರು ಜನ. ಅದಕ್ಕಾಗಿ ಕೃಷ್ಣನ ಒಂದು ಜೀವನ ಚರಿತ್ರೆ ಎಲ್ಲರಿಗೂ ಮಾರ್ಗದರ್ಶನ ರೀ. ಅವನ ಆಪತ್ ಬಂದು ರೀ ಹೆಣ್ಮಕ್ಳಿಗೆ. ಕೃಷ್ಣ 5 ಮಂದಿ ಗಂಡಂದ್ರಿಗೆ ಏನು ಕೆಲಸ ಮಾಡಲಿಲ್ಲ ರೀ. ಆದರೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅನ್ನುವಂಥ ಮಾತಿಗೆ ತಕ್ಕಂತೆ ಅವನು ಎಲ್ಲವನ್ನು ಬಿಟ್ಟು ಆ ಇಕ್ಕಿ ಕಡೆ ಹಿಂಗೆ ಬರ್ತಾನ್ರಿ. ಮಾ ಶುಚಃ ದುಃಖಿಸಬೇಡ. ಕೃಷ್ಣನನ್ನು ಯಾರು ನಂಬಿದಾರ ನೋಡ್ರಿ ಅವ್ರು ದುಃಖಕ್ಕೆ ಒಳಗಾಗಂಗಿಲ್ಲ ರೀ. ಅವಂದ ಇಡೀ ಭಗವದ್ಗೀತಾದ ಸಾರಾಂಶನ ಅಷ್ಟದ ರೀ. ದುಃಖ ಅದು ಮಾಡಲಿಕ್ಕೆ ಯೋಗ್ಯನೇ ಇಲ್ಲ ಅಂತ ಹೇಳ್ತಾನೆ. ಹೇಗೆ ಅಂತ